ಅಡ್ಡ ಮತದಾನ ಆರೋಪದ ಬೆನ್ನಲ್ಲೇ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಬೇಲೂರು ಶಾಸಕ ಹಾಗೂ ಬಿಜೆಪಿ ಮುಖಂಡ ಎಚ್.ಕೆ. ಸುರೇಶ್ ಅವರು ತಾವು ದೇವರ ಸನ್ನಿಧಿಯಲ್ಲಿ ಪ್ರಮಾಣ ಮಾಡುವ ಮೂಲಕ ಅಡ್ಡ ಮತದಾನ ಮಾಡಿದ್ದೇನೆ ಎನ್ನುವಂಥ ಆರೋಪವನ್ನು ತಳ್ಳಿಹಾಕಿದರು. 18ನೇ ತಾರೀಕು ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ಬೇಲೂರಿನ ಶಾಸಕ ಎಚ್.ಕೆ. ಸುರೇಶ್ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬಂದ ಕ್ಷಣ ನನ್ನ ಕ್ಷೇತ್ರದ ಜನತೆ ಮತ್ತು ನನಗೆ ಎಲ್ಲೋ ಒಂದು ಕಡೆ ಭಗವಂತನನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಸಂಘಟನೆಯ ಶಕ್ತಿ ಅಂತಕ್ಕಂಥ ತಾಯಿ ಬೇರೆ ಇಲ್ಲ ಪಕ್ಷ ಬೇರೆ ಇಲ್ಲ ಅಂತಕ್ಕಂಥ ನನ್ನಂಥವನ ಮೇಲೆ ಆರೋಪ ಬಂದಿರತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದಂಥದ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ದಿನವೇ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಕೂಡಲೇ ವಿಧಾನಸೌಧಕ್ಕೆ ಹೋಗಿ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹವನ್ನು ಮಾಡಿಲ್ಲ, ತಾಯಿ ಬೇರೆ ಇಲ್ಲ ಪಕ್ಷ ಬೇರೆ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾನೊಬ್ಬ ಸಂಘ ಪರಿವಾರದಿಂದ ಬಂದಂಥವನು, ಪ್ರಾಮಾಣಿಕವಾಗಿ ಹಿಂದುತ್ವಕ್ಕೆ ಒತ್ತನ್ನು ಕೊಡ್ತಕ್ಕಂಥವನು, ನನ್ನ ಮೇಲೆ ಪ್ರಾಮಾಣಿಕರ ಮೇಲೆ ಈ ರೀತಿ ಆರೋಪವನ್ನು ಮಾಡಿ ಪಕ್ಷ ನಿಷ್ಠೆ ಇರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಳಂಕವನ್ನು ತರಬೇಕು ಅಂತಕ್ಕಂಥ ಮಾಡಿದರೆ ಇದಕ್ಕೆ ಸಾಕ್ಷಾತ್ ಪುಣ್ಯಕ್ಷೇತ್ರ ಇವತ್ತು ಮಂಜುನಾಥ ಸ್ವಾಮಿಯನ್ನು ಕಾಯ್ತಕ್ಕಂಥವನು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲಿ ಅವನಿಗೆ ಸೇವೆಯನ್ನು ಸಲ್ಲಿಸಿ ಮಂಜುನಾಥ ಸ್ವಾಮಿಯನ್ನು ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನು ಮಾಡಿಲ್ಲ, ನಮ್ಮ ಅಧ್ಯಕ್ಷರು ವಿಪಕ್ಷ ನಾಯಕರು ಸೂಚಿಸ ಅಭ್ಯರ್ಥಿಗಳಿಗೆ ನಾನು ಮತವನ್ನು ಹಾಕಿದ್ದೇನೆ, ಅದಕ್ಕೆ ಮಂಜುನಾಥ ಸ್ವಾಮಿನೇ ಸಾಕ್ಷಿ, ನನ್ನ ಕ್ಷೇತ್ರದ ಜನತೆಯ ಸಾಕ್ಷಿ ಅಂತದಕ್ಕೆ ನನ್ನ ಕ್ಷೇತ್ರದ ಎಲ್ಲ ಮುಖಂಡರೊಂದಿಗೆ ಇವತ್ತು ಬಂದು ಮಂಜುನಾಥ ಸ್ವಾಮಿಗೆ ನನ್ನ ಭಕ್ತಿಯನ್ನು ಭಾವನೆಯನ್ನು ಭಗವಂತನ ಮುಂದೆ ನಾನು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೀನಿ ಅಂತಲ್ಲ, ಭಗವಂತನ ಮುಂದೆ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ನನಗೆ ಕಳವಿಲ್ಲ, ಅದರಿಂದ ಭಯ ಇಲ್ದಲೇ ಪರಮಾತ್ಮನ ಮುಂದೆ ಹಂಗಲಾಚಿ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ನಿಮ್ಮ ವರಿಷ್ಠರೇ ಹೇಳಿದ್ರು ಆಣೆ ಪ್ರಮಾಣ ಬೇಡ ಅಂತ, ಈಗ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಆಣೆ ಪ್ರಮಾಣದಿಂದ ಒಂದೇ ಸರಿದ್ರು, ಆದರೆ ಮತ್ತೆ ಬಂದು ಆಣೆ ಪ್ರಮಾಣ ಮಾಡುವಂಥ ಅವಶ್ಯಕತೆ ಇತ್ತು. ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ 18ನೇ ತಾರೀಕು ಚುನಾವಣೆ ಆಯಿತು, 19ನೇ ತಾರೀಕು ಬಂದಂಥ ಇದನ್ನು ಪ್ರಪ್ರಥಮದಲ್ಲಿ ರಾಜ್ಯಾಧ್ಯಕ್ಷರನ್ನು ಭೇಟಿಯನ್ನು ಮಾಡಿ ಅವರಿಗೆ ಒಂದು ಪತ್ರವನ್ನು ಕೊಟ್ಟು, ವಿಪಕ್ಷದ ನಾಯಕರನ್ನು ಭೇಟಿಯಾಗಿ ಒಂದು ಪತ್ರವನ್ನು ಕೊಟ್ಟು, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಉಸ್ತುವಾರಿ ಅಂತ ರಾಧಾಮೋಹನ್ ದಾಸ್ಜಿ ಅವರಿಗೆ ನಾನು ಪತ್ರವನ್ನು ಕಳಿಸಿ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದವರೇ ಆದಂಥ ನಾನು ಸುಮಾರು 20 ವರ್ಷ ರಾಜಕಾರಣದಲ್ಲಿ ಪ್ರಥಮದಲ್ಲಿ ಅವರನ್ನು ಭೇಟಿಯಾಗಿ ನಾನು ರಾಜಕಾರಣವನ್ನು ಮಾಡಬೇಕು ಅಂತಕ್ಕಂಥ ನಮ್ಮ ರಾಜ್ಯದವರೇ ಆದಂತಹ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರ ನಾಡಿ ಮಿಡಿತವನ್ನು ಕಂಡಂಥ ಸಂತೋಷ್ ಜಿ ಅವರಿಗೆ ನಾನು ಪತ್ರವನ್ನು ಬರೆದೆ. ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ, ನನ್ನ ಮೇಲೆ ಈ ರೀತಿ ಆರೋಪ ಬರ್ತಾ ಇದೆ, ಅದಕ್ಕೆ ಭಗವಂತ ಮಂಜುನಾಥ ಸ್ವಾಮಿನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಅದೇ ರೀತಿಯಲ್ಲಿ ಮರುದಿನ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟರು. ಧರ್ಮಸ್ಥಳದಲ್ಲಿ 62 ಜನನೂ ಹೋಗಿ ಅಲ್ಲಿ ಪ್ರಮಾಣವನ್ನು ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ನಮ್ಮ CLP ಅಂದರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲೇ ಮಾಡ್ತೀವಿ ಅಂತಕ್ಕಂಥದ್ದು. ಬಹುಶಃ ಅದಕ್ಕೆ ಏನು ತಡೆ ಬಂತೋ ಗೊತ್ತಿಲ್ಲ, ಆದರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮೊನ್ನೆ ಮನವಿಯನ್ನು ಮಾಡಿದೆ. ನಾನು ತಾವು ಹೇಳಿದ ತಕ್ಷಣ ಪ್ರಮಾಣವನ್ನು ಮಾಡಿದ್ದೀನಿ, ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀನಿ, ನಾನಂತೂ ನಿಷ್ಠಾವಂತ ಇದ್ದೀನಿ, ನನ್ನ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹಾಗಾಗಿ ನಾನು ನನ್ನ ಕ್ಷೇತ್ರದ ಮುಖಂಡರ ಜೊತೆ ಹೋಗಿ ಪರಮಾತ್ಮನಿಗೆ ನನ್ನ ಹರಕೆಯನ್ನು, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, BJP ಪಕ್ಷ ನನ್ನ ತಾಯಿ ಇದ್ದಾಗೆ, ಅದರಲ್ಲೂ ವಿಶೇಷವಾಗಿ ಚೆನ್ನಕೇಶವನ ಸನ್ನಿಧಾನದಿಂದ ನಾನು ಆಯ್ಕೆ ಆಗಿರ್ತಕ್ಕಂಥವನು, ಚೆನ್ನಕೇಶವನ ಆಶೀರ್ವಾದದಿಂದ, ಚೆನ್ನಕೇಶವನ ಬಲಭಾಗದಲ್ಲಿ ನಾನು ವಾಸ ಮಾಡಲಿಕ್ಕೆ ಆ ಭಗವಂತ ಆಶೀರ್ವಾದ ಮಾಡಿದ್ದಾನೆ. ಭಗವಂತನ ಶಕ್ತಿ ಇಲ್ಲ ಅಂದರೆ ಏನೂ ಆಗಲ್ಲ. ಅದರಲ್ಲೂ ವಿಶೇಷವಾಗಿ ಏನು ದಕ್ಷಿಣ ನಮ್ಮ ಮೈಸೂರು ಪ್ರಾಂತ್ಯ ಇದೆ, ಅದರಲ್ಲಿ ಒಂದೇ ಒಂದು ಕ್ಷೇತ್ರಕ್ಕೆ ಸನ್ಮಾನ್ಯ ಇವತ್ತು ವಿಶ್ವನಾಯಕ ಆಗಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರು ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಮಾಡಿದ್ದಾರೆ. ತಾಯಿಗೆ ದ್ರೋಹ ಆಗುತ್ತೆ ಆ ಕೆಲಸವನ್ನು ಮಾಡಿದರೆ ಅಂಥ ಮಹಾನ್ ನಾಯಕನಿಗೆ, ಅದ್ರ ಜೊತೆಯಲ್ಲಿ ನಮ್ಮ ಯಡಿಯೂರಪ್ಪನವರು ಆರೋಪ ಮಾಡಿದ್ದು ಅನುಮಾನ ಇರೋದು ಬಿಜೆಪಿ ಒಳಗೆ, ಕಾಂಗ್ರೆಸ್ನವರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ, ಪಕ್ಷದ ಒಳಗೆ ಯಾಕೆ ಒಳಗೆ ಇದೆಯೋ ಹೊರಗಡೆ ಇದೆಯೋ ಅದು ಪರಮಾತ್ಮನಿಗೆ ಗೊತ್ತಿರುತ್ತೆ. ನಾನು ಪರಮಾತ್ಮನಲ್ಲಿ ಬೇಡ್ಕೊಳ್ಳೋದಷ್ಟೇ. ಪ್ರಮಾಣವನ್ನೇ ಮಾಡಿದ್ದೀನಿ, ನಿಮ್ಮ ಮೂಲಕನೂ ಪ್ರಮಾಣವನ್ನೇ ಮಾಡ್ತಾ ಇದ್ದೀನಿ. ಪ್ರಾರ್ಥನೆಯನ್ನು ಮಾಡಿದರೆ ನನ್ನ ಮನಸ್ಸನ್ನು ಒಳಗಡೆ, ಆದರೆ ಪ್ರಮಾಣ ಹೊರಗಡೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಭಯ ಇಲ್ಲ, ಅದರಿಂದ ಪ್ರಮಾಣವನ್ನು ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಬಂದಂಥವ್ರು ತಾವೆಲ್ಲ ನೋಡಿದ್ದೀರಾ,
ಪ್ರಾರ್ಥನೆಯನ್ನು ಮಾಡಿ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತೇನಾದರೂ ಧರ್ಮಸ್ಥಳ ಇವತ್ತು ಪುಣ್ಯ ಭೂಮಿ, ಆ ಪುಣ್ಯ ಭೂಮಿನಲ್ಲಿ ಪುಣ್ಯ ಕ್ಷೇತ್ರ ಇದೆ ಅಂದರೆ ಈ ಧರ್ಮಸ್ಥಳ. ಈ ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿ ಶಕ್ತಿ ತಮಗೆಲ್ಲ ಗೊತ್ತಿದೆ. ಬುರುಡೆ ಗ್ಯಾಂಗ್ಗಳೇನಾಯಿತು, ಇಲ್ಲಿ ಆರೋಪಗಳು ಏನೇನಾಯಿತು ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ಏನು ನನ್ನ ಮೇಲೆ ಆರೋಪ ಮಾಡಿರ್ತಕ್ಕಂಥವ್ರಿಗೆ ಆ ಭಗವಂತ ಮಂಜುನಾಥ ಸ್ವಾಮಿ ಯಾವ ಶಿಕ್ಷೆಯನ್ನು ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗಾಗಿ